ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸಿಂಪಲ್ ಆಗಿರುವಂತಹ ಪಾಠವನ್ನು ಕಲಿಯೋಣ. ಸಿಂಪಲ್ ಅಂದರೆ ಪ್ರಶ್ನೆಗಳನ್ನು ಹೇಗೆ ಮಾಡೋದು. ಪ್ರಶ್ನೆಗಳನ್ನು ಹೇಗೆ ಮಾಡ್ತೀರಾ? ಪ್ರಶ್ನೆಗಳು ಮಾಡಲಿಕ್ಕೆ ನಮಗೆ ಟೆನ್ಸಸ್ ಬೇಕು. ಸುಮ್ಮನೆ ಇದ್ದಕ್ಕಿದ್ದಾಗಿ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಯಾವ ಸಮಯದಲ್ಲಿ ಪ್ರಶ್ನೆನ ಕೇಳ್ತಾ ಇದ್ದೀವಿ, ಯಾರ ಬಗ್ಗೆ ಕೇಳ್ತಾ ಇದ್ದೀವಿ, ಏನು ಕೇಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ಓಕೆ, ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಒಂದು ಟೆನ್ಸ್ ತಗೊಳ್ಳೋಣ. ಸಿಂಪಲ್ ಫಾಸ್ಟ್. ಈ ಟೆನ್ಸಿಂದ WH ಕ್ವೆಶನ್ಸನ್ನು ಯಾವ ಥರ ಮಾಡೋದು, ಇದು ಬಹಳನೇ ಮುಖ್ಯ. ಸ್ಪೋಕನ್ ಇಂಗ್ಲೀಷ್ಗೆ ಬಹಳ ಮುಖ್ಯವಾದಂತಹ ಚಾಪ್ಟರ್ಗಳಿಗೂ ಕ್ವೆಶನ್ಸ್ನ ಮಾಡೋದು. ನಿಮಗೆ ಪ್ರಶ್ನೆ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ನಿಮಗೆ ಮಾತಾಡಲಿಕ್ಕೂ ಬರೋದಿಲ್ಲ, ಮತ್ತು ಇನ್ನೊಬ್ಬರು ಏನಾದರೂ ಕೇಳಿದಾಗ ನಿಮಗೆ ಉತ್ತರ ಕೊಡಲಿಕ್ಕೂ ಆಗೋದಿಲ್ಲ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಓಕೆ ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಆ್ಯಂಡ್ ಇಷ್ಟವಾದ ಒಂದು ಲೈಕನ್ನು ಕೊಡಿ, ವಿಡಿಯೋನ ಶೇರ್ ಮಾಡಿ. ಆದಷ್ಟು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲಿಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲಿಷಲ್ಲಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದ್ರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಆಲ್ರೈಟ್ ಸ್ನೇಹಿತರೆ, ಇಲ್ಲಿ ನೋಡಿ, ಈಗ ನಾವು ಒಂದು ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ ಆ ಪ್ರಶ್ನೆ ಯಾವ ಸಮಯದಲ್ಲಿ ಕೇಳ್ತಾ ಇದ್ದೀವಿ, ಯಾರ ಬಗ್ಗೆ ಕೇಳ್ತಾ ಇದ್ದೀವಿ, ಏನನ್ನು ಕೇಳ್ತಾ ಇದ್ದೀವಿ, ಇದು ಬಹಳ ಮುಖ್ಯ ಅಲ್ವಾ. ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಈಗ ಎಲ್ಲಿ ಹೋಗ್ತಾ ಇದೆಯಾ ಅಂತ ಅರ್ಥ. ಇದು ಯಾವ ಟೆನ್ಸ್ ಆಯಿತು? ವರ್ತಮಾನ ಕಾಲ. ಏನಾಯಿತು ಟೆನ್ಸ್? ಇದು ಪ್ರೆಸೆಂಟ್. ಎಲ್ಲಿ ಹೋಗ್ತಾ ಇದೆಯಾ? ವೇರ್ ಆರ್ ಯು ಗೋಯಿಂಗ್ ರೈಟ್ ನಾವ್? ಪ್ರೆಸೆಂಟ್ ಕಂಟಿನ್ಯೂಸ್ ಆಯಿತು. ಓಕೆ, ಬಟ್ ನಾವು ಏನು ಮಾಡಿದೆ, ಅಲ್ಲಿಗೆ ಯಾಕೆ ಹೋಗಿದ್ದೆ, ಇಲ್ಲಿಗೆ ಯಾಕೆ ಹೋದೆ, ಅಲ್ಲಿ ಅದು ಹೆಂಗೆ ಮಾಡಿದೆ, ಇದು ಹೆಂಗೆ ಮಾಡಿದೆ. ಸೊ ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲದಲ್ಲಿ ಆಗೋಗಿರುವಂಥ ವಿಷಯಗಳನ್ನು ನಾವು ಪ್ರಶ್ನೆ ಮಾಡೋದಾದರೆ ಹೇಗೆ. ಇಲ್ಲಿ ನೋಡಿ, ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು. ವೇರ್ ವ ಯು, ನೀನು ಎಲ್ಲಿದ್ದೆ. ನಾನು ಫಸ್ಟ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಕನ್ನಡದಲ್ಲಿ ಬರಿತೀನಿ. ಓಕೆ, ವೇ ವ ಯು, ನೀನು ಎಲ್ಲಿದ್ದೆ. ಅದನ್ನು ವೇರ್ ವರ್ ಯು ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ. ವೇ ವ ಯು ಅಂತ ಕೇಳಿದ್ರೆ ಸಾಕು. ವೇ ವ ಯು ಸಿಂಪಲ್ ಆಗಿ ಹೇಳ್ಬೋದು. ಅಥವಾ ವೇರ್ ವರ್ ಯು, ನೀನು ಎಲ್ಲಿದ್ದೆ. ವಾಟ್ ವಾಸ್ ದ್ಯಾಟ್ ನಾಯ್ಸ್. ಆ ಶಬ್ದ ಏನಾಗಿತ್ತು, ಅದೇನು ಶಬ್ದ, ಏನಿತ್ತು ಶಬ್ದ ಅದು ಅಂತ. ಹೂ ವಾಸ್ ದ್ಯಾಟ್ ಮ್ಯಾನ್, ಆ ವ್ಯಕ್ತಿ ಯಾರಾಗಿದ್ದ. ಹೂ ವಾಸ್ ದ್ಯಾಟ್ ಮ್ಯಾನ್, ಆಗ ಹೋಗಿರೋದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಯಾರೊಬ್ಬ ವ್ಯಕ್ತಿ ಬಂದು ಹೋದರು, ಆ ವ್ಯಕ್ತಿ ಯಾರು ಅಂತ ನಮಗೆ ನಾವು ಆಮೇಲೆ ಕೇಳ್ತೀವಿ, ಯಾರು ಆ ವ್ಯಕ್ತಿ ಬಂದು ಹೋದ್ರಲ್ಲ ಅಂತ. ಸೊ ಹೂ ವಾಸ್ ದ್ಯಾಟ್ ಮ್ಯಾನ್. ವೇರ್ ಡಿಡ್ ಯು ಗೋ, ನೀನು ಎಲ್ಲಿ ಹೋಗಿದ್ದೆ. ಅಥವಾ ನೀನು ಎಲ್ಲಿ ಹೋಗಿದ್ದೆ ಅಲ್ಲ, ನೀನು ಎಲ್ಲಿ ಹೋದೆ. ವೈ ಡಿಡ್ ಯು ಕಾಲ್, ನೀನು ಯಾಕೆ ಕಾಲ್ ಮಾಡಿದೆ. ವೈ ಡಿಡ್ ಯು ಕಾಲ್. ಹೌ ಡಿಡ್ ಯು ಡೂ ಇಟ್, ನೀನು ಅದನ್ನು ಹೇಗೆ ಮಾಡಿದೆ. ವೆನ್ ಡಿಡ್ ಹಿ ಲೀವ್, ಅವನು ಯಾವಾಗ ಹೊರಟ ಅಥವಾ ಅವನು ಯಾವಾಗ ಬಿಟ್ಟ ಇಲ್ಲಿಂದ. ಹೂ ಡಿಡ್ ಯು ಮೀಟ್, ನೀನು ಯಾರನ್ನು ಮೀಟ್ ಆದೆ. ಹೂಸ್ ಪೆನ್ ವಾಸ್ ದ್ಯಾಟ್, ಅದು ಯಾರ ಪೆನ್ ಆಗಿತ್ತು. ಹೂಸ್ ಪೆನ್ ವಾಸ್ ದ್ಯಾಟ್. ವೈ ವರ್ ದೇ ಅವೇಕ್, ಅಂದರೆ ಅವ್ರು ಯಾಕೆ ಇನ್ನೂ ಎಚ್ಚರವಾಗಿದ್ದರು ಅಂತ. ಓಕೆ, ಇವೆಲ್ಲ ನೋಡಿ ಸಿಂಪಲ್ ಆಗಿದೆ, ಪ್ರಶ್ನೆಗಳು ಸಿಂಪಲ್ ಆಗಿದೆ. ಬಟ್ ನೀವು ಇದನ್ನು ಕರೆಕ್ಟಾಗಿ ಕೇಳದಿದ್ರೆ ಅದಕ್ಕೆ ಮೀನಿಂಗ್ ಇರಲ್ಲ. ಓಕೆ, ಸೊ ಇಲ್ಲೆಲ್ಲ ಇದನ್ನು ಪಾಸ್ಟ್ ಅಂತ ಹೆಂಗೆ ಹೇಳ್ತೀರಾ. ಪಾಸ್ಟ್ ಅಂತ ಹೇಳಲಿಕ್ಕೆ ನಮಗೆ ವರ್ ಇದೆ ನೋಡಿ, ವರ್. ಓಕೆ, ಹಾಗೆ ವಾಸ್ ಇದೆ, ಇಲ್ಲಿ ವಾಸ್ ಇದೆ, ಇಲ್ಲಿ ಡಿಡ್ ಇದೆ. ಸೊ ಇದನ್ನು ನಾವು ಇದರಿಂದ ನಾವು ಫಾಸ್ಟ್ ಅಂತ ಇದನ್ನು ಹೇಳ್ತೀವಿ. ಓಕೆ, ಎಸ್, ಡಿಡ್, ಇಲ್ಲೂ ಡಿಡ್ ಇದೆ, ಇಲ್ಲೇನಿದೆ, ವಾಸ್ ಇದೆ, ಇಲ್ಲಿ ವರ್ ಇದೆ ನೋಡಿ. ಓಕೆ, ಸೊ ಇಲ್ಲಿ ನೀವು ಸಬ್ಜೆಕ್ಟನ್ನು ಚೇಂಜ್ ಮಾಡ್ಬೋದು. ವೇರ್ ವರ್ ಯು, ನೀನೆಲ್ಲಿದ್ದೆ. ಅಥವಾ ಇಲ್ಲಿ ಯು ಬದಲು ವೇರ್ ವರ್ ದೇ, ಅವರೆಲ್ಲಿದ್ದರು. ವೇರ್ ವಾಸ್ ಹಿ, ಅವನೆಲ್ಲಿದ್ದ. ವೇರ್ ವಾಸ್ ಶಿ, ಅವಳೆಲ್ಲಿದ್ಲು. ಅಥವಾ ವೇರ್ ವಾಸ್ ಇಟ್, ಅದೆಲ್ಲಿತ್ತು. ಸಬ್ಜೆಕ್ಟನ್ನು ಚೇಂಜ್ ಮಾಡಿದಾಗ ಇಲ್ಲಿ ಬಿ ವರ್ಬ್ಸ್ ಚೇಂಜ್ ಆಗುತ್ತೆ. ವಾಟ್ ವಾಸ್ ದ್ಯಾಟ್ ನಾಯ್ಸ್, ಅದು ಏನು ಶಬ್ದವಾಗಿತ್ತು. ಓಕೆ, ಸೊ ಇದೆಲ್ಲ ನೋಡಿ, ಇದೆಲ್ಲ WH ಕ್ವೆಶನ್ಸ್ ಅಲ್ವಾ. WH ಕ್ವೆಶನ್ಸ್ ಅಂತ ಹೆಂಗೆ ಹೇಳ್ತೀರಾ. ಇಲ್ಲಿ WH ಇದೆ, W ಮತ್ತು H ಇದೆ. ಇಲ್ಲಿ ಹೌ ಸಹ WH ಕ್ವೆಶನ್. WH ವಾಟ್. ಓಕೆ, ಸೊ ಇದಕ್ಕೆ ನಾವು WH ಕ್ವೆಶನ್ ಅಂತ ಹೇಳ್ತೀವಿ. ಏನು, ಎಲ್ಲಿ, ಹೇಗೆ, ಯಾವಾಗ, ಯಾವುದು, ಯಾರು, ಯಾರದು. ಓಕೆ, ಯಾರು, ಇದೆಲ್ಲ ನಾವು WH ಕ್ವೆಶನ್ಸಲ್ಲಿ ಬರುತ್ತೆ. ಓಕೆ, ಸೊ ಈಗ ಇದನ್ನು ನಾವು ಕನ್ನಡದಲ್ಲಿ ಬರೆಯೋಣ. ರೈಟ್. ಓಕೆ, ಲೆಟ್ಸ್ ಸಿ. ವೇರ್ ವರ್ ಯು ಅಂದ್ರೇನು, ನೀನು ಎಲ್ಲಿದ್ದೆ. ಸಿಂಪಲ್ ಸೆಂಟೆನ್ಸ್ ತೊಗೊಂಡಿದ್ದೀವಿ. ನೀನು ಎಲ್ಲಿದ್ದೆ ಅಂತ ಅರ್ಥ. ಓಕೆ, ವಾಟ್ ವಾಸ್ ದ್ಯಾಟ್ ನಾಯ್ಸ್. ಆ
ಶಬ್ದ ಏನಾಗಿತ್ತು. ಅಂದರೆ ಆ ಶಬ್ದ ಏನು ಶಬ್ದ ಬಂತಲ್ಲ ಅದು ಏನು ಶಬ್ದ ಅಂತದು ಏನು ಶಬ್ದ ಆಗಿತ್ತದು ಅಂತ. ಅಂದರೆ ಆಗ ಹೋಗಿರೋದ್ರ ಬಗ್ಗೆ ಕೇಳ್ತಾ ಇದ್ವಿ. ಬೆಳಗ್ಗೆ ಏನೋ ಶಬ್ದ ಕೇಳಿಸ್ತಲ್ಲ ಅದು ಏನಾಗಿತ್ತು ಅಂತ. ಆ್ಯಕ್ಚುಲಿ ಕನ್ನಡದಲ್ಲಿ ಈ ಥರ ಕೇಳೋದಿಲ್ಲ, ಬಟ್ ಇದರ ಮೀನಿಂಗ್ ಈ ಥರ ಆಗುತ್ತೆ. ಆ ಶಬ್ದ ಏನಾಗಿತ್ತು. ಹೂ ವಾಸ್ ದ್ಯಾಟ್ ಮ್ಯಾನ್, ಆ ವ್ಯಕ್ತಿ ಯಾರಾಗಿದ್ದ. ಯಾರ ಆ ವ್ಯಕ್ತಿ ಯಾರಾಗಿದ್ದ ಅಂತ. ವೇರ್ ಡಿಡ್ ಯು ಗೋ, ನೀನು ಎಲ್ಲಿ ಹೋದೆ. ನೀನೆಲ್ಲಿ ಹೋದೆ, ನೀನೆಲ್ಲಿ ಹೋಗಿದ್ದೆ ಅಲ್ಲ, ನೀನೆಲ್ಲಿ ಹೋದೆ. ವೈ ಡಿಡ್ ಯು ಕಾಲ್, ನೀನು ಯಾಕೆ ಕಾಲ್ ಮಾಡಿದೆ. ನೀನು ಯಾಕೆ ಕಾಲ್ ಮಾಡಿದೆ. ವೈ ಡಿಡ್ ಯು ಕಾಲ್. ಹೌ ಡಿಡ್ ಯು ಡೂ ಇಟ್, ನೀನು ಅದನ್ನು ಹೇಗೆ ಮಾಡಿದೆ. ನೀನು ಅದನ್ನು ಹೇಗೆ ಮಾಡಿದೆ. ಹೌ ಡಿಡ್ ಯು ಡೂ ಇಟ್. ವೆನ್ ಡಿಡ್ ಹಿ ಲೀವ್, ಅವನು ಯಾವಾಗ ಹೋದ ಅಂತ ಹೇಳ್ಬೋದು, ಅಥವಾ ಹೊರಟು ಹೋದ. ಅವನು ಯಾವಾಗ ಹೊರಟು ಹೋದ. ಹೂ ಡಿಡ್ ಯು ಮೀಟ್, ನೀನು ಯಾರನ್ನ ಭೇಟಿಯಾದೆ, ಅಥವಾ ನೀನು ಯಾರನ್ನ ಮೀಟ್ ಆದೆ. ಹೂಸ್ ಪೆನ್ ವಾಸ್ ದ್ಯಾಟ್, ಅದು ಯಾರ ಪೆನ್ ಆಗಿತ್ತು. ಯಾರ್ದಾಗಿತ್ತು ಆ ಪೆನ್. ಆ ಪೆನ್ ಯಾರ್ದಾಗಿತ್ತು. ಯಾವುದೋ ಒಂದು ಪೆನ್ ಇತ್ತಲ್ಲ ಅದು ಯಾರ ಪೆನ್ ಆಗಿತ್ತು. ವೈ ವರ್ ದೇ ಅವೇಕ್, ಅವರು ಯಾಕೆ ಎಚ್ಚರವಾಗಿದ್ದರು. ಅವರು ಯಾಕೆ ಎಚ್ಚರವಾಗಿದ್ದರು. ಓಕೆ ನೋಡಿ ಸ್ನೇಹಿತರೆ, ವೇರ್ ವರ್ ಯು, ನೀನೆಲ್ಲಿದ್ದೆ. ವಾಟ್ ವಾಸ್ ದ್ಯಾಟ್ ನಾಯ್ಸ್, ಆ ಶಬ್ದ ಏನಾಗಿತ್ತು. ಹೂ ವಾಸ್ ದ್ಯಾಟ್ ಮ್ಯಾನ್, ಆ ವ್ಯಕ್ತಿ ಯಾರಾಗಿದ್ದ. ವೇರ್ ಡಿಡ್ ಯು ಗೋ, ನೀನು ಎಲ್ಲಿ ಹೋದೆ. ವೈ ಡಿಡ್ ಯು ಕಾಲ್, ನೀನು ಯಾಕೆ ಕಾಲ್ ಮಾಡಿದೆ. ಹೌ ಡಿಡ್ ಯು ಡೂ ಇಟ್, ನೀನು ಅದನ್ನು ಹೇಗೆ ಮಾಡಿದೆ. ವೆನ್ ಡಿಡ್ ಹಿ ಲೀವ್, ಅವನು ಯಾವಾಗ ಹೊರಟೋದ. ಹೂ ಡಿಡ್ ಯು ಮೀಟ್, ನೀನು ಯಾರನ್ನು ಭೇಟಿಯಾದೆ. ಹೂಸ್ ಪೆನ್ ವಾಸ್ ದ್ಯಾಟ್, ಅದು ಯಾರ ಪೆನ್ ಆಗಿತ್ತು. ವೈ ವರ್ ದೇ ಅವೇಕ್, ಅವರು ಯಾಕೆ ಎಚ್ಚರವಾಗಿದ್ದರು. ಅವೇಕ್ ಅಂದರೆ ಎಚ್ಚರವಾಗಿರುವುದು. ಓಕೆ ಸ್ನೇಹಿತರೆ, ಗೊತ್ತಾಯ್ತಲ್ಲ. ಈಗ ನೋಡಿ ಒಂದೊಂದೇ ಬಿಡಿಸಿ ನಾನು ಅದನ್ನು ಹೇಳಬೇಕು ಅಂತ ಹೇಳಿದ್ರೆ, ವೇರ್ ಅಂದರೆ ಎಲ್ಲಿ. ಓಕೆ, ವರ್ ಯು, ವರ್ ಅನ್ನೋದು ಯುದ ಕಾಂಜುಗೇಷನ್. ಓಕೆ, ಸೊ ಯುಗೆ ಹೆಲ್ಪಿಂಗ್ ವರ್ಬ್ ವರ್. ವೇರ್ ವರ್ ಯು, ನೀನು ಎಲ್ಲಿದ್ದೆ ಅಂತ. ವೇರ್ ವಾಸ್ ಯು ಅಂತ ಹೇಳೋದು ತಪ್ಪು. ಈ ಥರ ಮಿಸ್ಟೇಕ್ಸ್ ತುಂಬ ಜನ ಮಾಡ್ತಾರೆ. ವೇರ್ ವಾಸ್ ಯು, ಐ ವಾಸ್ ಸರ್ಚಿಂಗ್ ಫಾರ್ ಯು. ವೇರ್ ವಾಸ್ ಯು. ನೋ, ಇಟ್ ಈಸ್ ವೇರ್ ವರ್ ಯು, ನೀನು ಎಲ್ಲಿದ್ದೆ. ವಾಟ್ ವಾಸ್ ದ್ಯಾಟ್ ನಾಯ್ಸ್, ವಾಟ್ ಈಸ್ ದ್ಯಾಟ್ ನಾಯ್ಸ್ ಅಲ್ಲ, ವಾಟ್ ಈಸ್ ದ್ಯಾಟ್ ನಾಯ್ಸ್ ಅಂದರೆ ಈಗ ಅದು ನಾಯ್ಸ್ ಅಂತ. ಓಕೆ, ಪ್ರೆಸೆಂಟಲ್ಲಿ ಬರುತ್ತೆ. ವಾಟ್ ವಾಸ್ ದ್ಯಾಟ್ ನಾಯ್ಸ್, ಆ ಶಬ್ದ ಏನಾಗಿತ್ತು. ಹೂ ವಾಸ್ ದ್ಯಾಟ್ ಮ್ಯಾನ್, ಹೂ ಅಂದರೆ ಯಾರು. ಓಕೆ, ವೇರ್ ಅಂದರೆ ಎಲ್ಲಿ. ವೈ ಅಂದರೆ ಹೇಗೆ, ವೈ ಅಂದರೆ ಯಾಕೆ. ಹೌ ಅಂದರೆ ಹೇಗೆ. ವೆನ್ ಅಂದರೆ ಯಾವಾಗ. ಹೂ ಅಂದರೆ ಯಾರು. ಹೂಸ್ ಅಂದರೆ ಯಾರ. ವೈ ಅಂದರೆ ಯಾಕೆ. ಓಕೆ, ಸೊ ಇದು ಸಿಂಪಲ್ ಆಗಿ ನಾವು ಇದನ್ನು ಕಲಿಬೇಕಾಗು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ಬಟ್ ಸಿಂಪಲ್ ಆಗಿರೋದನ್ನೇ ನಾವು ಮಿಸ್ಟೇಕ್ ಮಾಡಿದ್ರೆ ನಾವು ಮಾತಾಡೋದು ಇನ್ನೊಬ್ರಿಗೆ ಅರ್ಥ ಆಗೋದಿಲ್ಲ, ಇನ್ನೊಬ್ರು ಮಾತಾಡೋದು ನಮಗೂ ಅರ್ಥ ಆಗೋದಿಲ್ಲ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಸೊ ಸೆಂಟೆನ್ಸ್ ಮಾಡೋದು ಗೊತ್ತಾದರೂ ಸಹ ನಿಮಗೆ ಪ್ರಶ್ನೆ ಮಾಡಲಿಕ್ಕೆ ಗೊತ್ತಾದರೆ ಮಾತ್ರ ಕರೆಕ್ಟಾಗಿ ನಮಗೆ ಸ್ಪೋಕನ್ ಇಂಗ್ಲೀಷ್ ಬರೋದು. ಓಕೆ, ಸೊ ಮೇಕ್ ಶ್ಯೂರ್ ದಟ್ ಯು ಆರ್ ಏಬಲ್ ಟು ಮೇಕ್ ಕ್ವೆಶ್ಚನ್ಸ್, ಯು ಆರ್ ಏಬಲ್ ಟು ಫಾರ್ಮ್ ಕ್ವೆಶ್ಚನ್ಸ್ ಯೂಸಿಂಗ್ WH questions and yes or no questions. Alright? Okay, ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ದಟ್ಸ್ ಆಲ್ ಇನ್ ದಿಸ್ ವಿಡಿಯೋ ಫಾರ್ ನಾವ್. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ಇಂಗ್ಲೀಷ್ ಟಿಪ್ಸ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಬೇಕಾಗಿರುವಂಥದ್ದು, ಸ್ಪೋಕನ್ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಎಲ್ಲ ಟಿಪ್ಸ್ ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋರಿಗೆ ಸ್ನೇಹಿತರೆ, ನನ್ನ ವೀಡಿಯೋಸನ್ನ ಎಲ್ಲ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಕೀಪ್ ಲರ್ನಿಂಗ್ ಇಂಗ್ಲೀಷ್. ಬಾಯ್, ಟೇಕ್ ಕೇರ್. See you in the next video.